ಓಂ ಸುದರ್ಶನಾಯ ನಮಃ. ನಿತ್ಯ ಭಕ್ತಿ ಕಾರ್ಯಕ್ರಮಕ್ಕೆ ಸುಸ್ವಾಗತವನ್ನು ಕೋರುತ್ತಾ, ನಮ್ಮ ಜೀವನದಲ್ಲಿ ಪ್ರತಿಯೊಬ್ಬರೂ ಅಷ್ಟೇ ಯಾತ್ರೆಗಳಿಗೆ ಹೋಗ್ತಕ್ಕಂಥದ್ದು ಅಥವಾ ಉದ್ಯೋಗ ಪ್ರಯಾಣ ಯೋಗ ಪ್ರತಿಯೊಬ್ಬರಿಗೂ ಕೂಡಿ ಬಂದಿರುತ್ತೆ. ದಿನದಲ್ಲಿ ನಾವು ಆ ಕಚೇರಿಗಾಗ್ಬೋದು, ಕೆಲಸ ಕಾರ್ಯಗಳಿಗಾಗ್ಬೋದು, ಧರ್ಮಕ್ಷೇತ್ರಗಳಿಗಾಗ್ಬೋದು ಅಥವಾ ಯಾವುದೋ ಒಂದು ಬಹುಮುಖ್ಯವಾದ ಕೆಲಸ ಕಾರ್ಯಗಳಿಗೆ ನಾವು ಪ್ರಯಾಣಗಳನ್ನು ಬೆಳೆಸ್ತಾ ಇರ್ತೀವಿ. ಆದರೆ ನಾವು ದಿನನಿತ್ಯ ನಾವು ಕಚೇರಿಗೆ ಹೋಗ್ತಕ್ಕಂಥದ್ದು, ವ್ಯಾಪಾರಕ್ಕೆ ಹೋಗ್ತಕ್ಕಂಥದ್ದು, ವೃತ್ತಿ ಜೀವನಕ್ಕೆ ಹೋಗ್ತಕ್ಕಂಥ ಒಂದು ಸಮಯಗಳನ್ನು ಬಿಟ್ಟರೆ ಯಾತ್ರೆಗಳಾಗ್ಬೋದು, ಬೇರೆ ಕಡೆ ಎಲ್ಲೋ ಒಂದು ಬಹುಮುಖ್ಯವಾದ ಕೆಲಸ ಕಾರ್ಯಗಳಿಗೆ ಹೋಗಬೇಕಾಗಿರ್ತಕ್ಕಂಥ ಸಂದರ್ಭಗಳಲ್ಲಿ ಯಾವ ವಾರ ಶ್ರೇಷ್ಠ? ನಾವು ಯಾವಾಗಲೂ ಅಷ್ಟೇ ಎಲ್ಲೋ ಒಂದು ಕಡೆ ರಸ್ತೆಯಲ್ಲಿ ಇರ್ತೀವಿ, ಯಾವುದೋ ಒಂದು ಧರ್ಮಕ್ಷೇತ್ರ, ಹಾಗೆ ಬಸ್ ಹತ್ಬಿಡ್ತೀವಿ. ಹಾಗೆಯೇ ಹಿಂದೆ ಮುಂದೆ ನೋಡೋದಿಲ್ಲ, ಅವತ್ತಿನ ದಿನ ಅಂತೂ ಕೂಡ ನೋಡೋದಿಲ್ಲ. ಸಾಮಾನ್ಯವಾಗಿ ನಾವು ಗಮನಿಸ್ತಾ ಇರ್ತೀವಿ, ಯಾತ್ರೆಗೆ ಹೋದಾಗ ಅಲ್ಲಿ ಆಕ್ಸಿಡೆಂಟ್ ಆಯ್ತಂತೆ, ಆ ಒಂದು ಕ್ಷೇತ್ರಕ್ಕೆ ಹೋಗಿ ಬರ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಈ ಒಂದು ವಾಹನ ಅಪಘಾತ ಆಗಿದ್ದು ಅಥವಾ ಆರೋಗ್ಯ ಕೆಟ್ಟಿದ್ದು, ಇವೆಲ್ಲವೂ ಕೂಡ ಕೆಲವು ಸುದ್ದಿಗಳನ್ನು ಕೆಲವು ಸಮಯದಲ್ಲಿ ಕೇಳ್ತಾ ಇರ್ತೀವಿ. ಆದರೆ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಒಂದು ಮಾತು ಹೇಳುತ್ತೆ, ನಾವು ಯಾವಾಗಲೂ ವಸತಿಯ ಚಿಂತೆ, ನಾವೆಲ್ಲೋ ಒಂದು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವ ಅಥವಾ ಒಂದು ಊರಿಗೆ ಹೋಗ್ತಾ ಇದ್ದೀವ, ಅಲ್ಲಿ ರೂಮ್ ಯಾವ್ದು ಮಾಡಬೇಕು, ವಸತಿಯ ಚಿಂತೆ, ಆಹಾರದ ಚಿಂತೆ, ಹಾಗೆಯೇ ಊಟದ ಚಿಂತೆ, ಅಥವಾ ಈ ಚಿಂತೆಗಳು ಮಾತ್ರ ನಮಗೆ ಇರುತ್ತೆ. ಆದರೆ ಪ್ರಯಾಣದಲ್ಲೂ ಕೂಡ ಯಾವುದೇ ಗಟ್ಟಿ ನಿರ್ಧಾರ, ಯಾವುದೇ ಕ್ಷೇತ್ರ, ಯಾವುದೇ ವಿಷಯವನ್ನು ಪ್ರಯಾಣದಲ್ಲಿ ಹೋಗಬೇಕು ಅಂದರೆ ಯಾವ ವಾರ ಶ್ರೇಷ್ಠ? ನಾವು ಸ್ವಲ್ಪ ಹಿಂದಿನ ವರ್ಷಗಳಲ್ಲಿ ನೋಡಿದಾಗ ಮುಂದಿನ ತಿಂಗಳು ಇಂಥ ಡೇಟ್ಗೆ ನಾನು ಈ ಪ್ರಯಾಣ ಹೋಗ್ತಾ ಇದ್ದೀನಿ ಅಂತ ನಮ್ಮಲ್ಲಿ ಮನೆಗಳಲ್ಲಿ ಮಾತಾಡ್ಕೊಳ್ಳೋದು ನಾವು ಕೇಳ್ತಾ ಇರ್ತೀವಿ. ನೆಕ್ಸ್ಟ್ ವೀಕ್ ಹೋಗ್ತೀನಿ. ಆದರೆ ನಮ್ಮಲ್ಲಿ ಹಾಗಲ್ಲ. ಈಗ ನಾವು ಅಂದ್ಕೊಂಡ್ವಾ ಇನ್ನು ಸ್ವಲ್ಪ ಹೊತ್ತಿಗೆ ಹೊರಟೋಗ್ತೀವಿ. ಅದು ಕೂಡ ಅದರಿಂದ ಕೂಡ ಅಷ್ಟು ಶುಭ ಅಲ್ಲ ಅಂತೂ ಕೂಡ ಹೇಳ್ತಾ, ಪ್ರಯಾಣಕ್ಕೆ 7 ದಿನಗಳಲ್ಲಿ ಯಾವುದು ಶುಭ, ಯಾವ ದಿಕ್ಕು ಶುಭ ಅಂತೂ ಕೂಡ ನಾವು ನೋಡಿದ್ದೆ ಆದರೆ ಒಳ್ಳೆಯದಾಗುತ್ತೆ. ಸೋಮವಾರ, ಬುಧವಾರ, ಗುರುವಾರ, ಶುಕ್ರವಾರ. ಸೋಮವಾರ, ಬುಧವಾರ, ಗುರುವಾರ, ಶುಕ್ರವಾರ ಧರ್ಮ ಕಾರ್ಯಗಳಿಗೆ, ದೇವಸ್ಥಾನಗಳಿಗೆ ಅಥವಾ ಧಾರ್ಮಿಕ ಕೇಂದ್ರಗಳಿಗೆ ಹೋಗೋದಕ್ಕೆ ಶುಭ ದಿನಗಳು. ಸೋಮವಾರ, ಬುಧವಾರ, ಗುರುವಾರ, ಶುಕ್ರವಾರ ಧಾರ್ಮಿಕ ಕಾರ್ಯಕ್ರಮಗಳಿಗೆ ತುಂಬಾ ಒಳ್ಳೆಯದು. ಮತ್ತು ಇನ್ನು ದಿಕ್ಕುಗಳಿಗೆ, ಸೋಮವಾರ ದಿವಸ ಯಾವುದೇ ಕಾರಣಕ್ಕೂ ಪೂರ್ವದ ದಿಕ್ಕು ಬಿಟ್ಟು ಎಲ್ಲ ದಿಕ್ಕುಗಳಿಗೂ ಪ್ರಯಾಣ ಶುಭ. ಪೂರ್ವದ ದಿಕ್ಕು ಸೋಮವಾರ ಶುಭ ಅಲ್ಲ. ಇನ್ನು ಹಾಗೆಯೇ ಬುಧವಾರದ ದಿನ ನಾವು ಹೇಳ್ತಾ ಇದ್ವಿ, ಸೋಮವಾರ, ಬುಧವಾರ, ಗುರುವಾರ, ಶುಕ್ರವಾರ ಶುಭ, ಆದರೆ ಪೂರ್ವದ ದಿಕ್ಕು ಸೋಮವಾರ ಬೇಡ ಅಂತ ಹೇಳುತ್ತೆ. ಇನ್ನು ಬುಧವಾರಕ್ಕೆ ಬಂದಾಗ ಉತ್ತರದ ದಿಕ್ಕು ಶುಭ ಅಲ್ಲ, ಉತ್ತರದ ದಿಕ್ಕಿಗೆ ಬುಧವಾರ ಹೋಗಬೇಡಿ. ಇನ್ನು ಗುರುವಾರಕ್ಕೆ ಬಂದಾಗ ದಕ್ಷಿಣದ ದಿಕ್ಕು ಶುಭ ಅಲ್ಲ, ದಕ್ಷಿಣ ದಿಕ್ಕು ಬಿಟ್ಟು ಎಲ್ಲ ದಿಕ್ಕುಗಳಿಗೂ ಹೋಗ್ಬೋದು. ಇನ್ನು ಶುಕ್ರವಾರಕ್ಕೆ ಬಂದಾಗ ಪಶ್ಚಿಮದ ದಿಕ್ಕು ಶುಭ ಅಲ್ಲ ಅಂತೂ ಕೂಡ ಶಾಸ್ತ್ರ ಹೇಳುತ್ತೆ. ಈ ಪಶ್ಚಿಮದ ದಿಕ್ಕು ಬಿಟ್ಟು ಎಲ್ಲ ದಿಕ್ಕುಗಳಿಗೂ ಹೋಗ್ಬೋದು. ಮತ್ತು ಯಾವುದೇ ದೇವಸ್ಥಾನ ಅಥವಾ ಯಾವುದೇ ಧರ್ಮ ಕಾರ್ಯಗಳಿಗೆ ಹೋಗುವಾಗ ಮನೆಯಿಂದ ಒಂದು ನಿಂಬೆ ಹಣ್ಣನ್ನು ಕೈಯಲ್ಲಿಟ್ಕೊಂಡು ಪ್ರಯಾಣ ಬೆಳೆಸಿದ್ದೆ ಆದರೆ ಅದು ದಾರಿಯಲ್ಲಿ ಹೋಗ್ತಾನೆ ಬಿಸಾಡಿ, ಇಲ್ಲ ಕ್ಷೇತ್ರಕ್ಕೆ ಹೋಗ್ತಾ ಇರ್ತಕ್ಕಂಥ ಇನ್ನೂ ಪ್ರವೇಶ ಆಗಬೇಕು, ಆ ಸಂದರ್ಭದಲ್ಲಿ ಆ ನಿಂಬೆ ಹಣ್ಣನ್ನು ಬಿಸಾಡಿಬಿಟ್ಟು ಹೋದಾಗ ನಿಮಗೆ ಒಂದು ಅದ್ಭುತವಾದ ಶಕ್ತಿ ಕೂಡ ಇರುತ್ತೆ ಮತ್ತು ವಾಪಸ್ಸು ಕೂಡ ಮನೆಗೆ ಕ್ಷೇಮವಾಗಿ ಸೇರ್ಕೋತೀರ. ಹಾಗಾಗಿ ಒಂದು ನಿಂಬೆ ಹಣ್ಣನ್ನು ತಗೊಂಡು ಮನೆಯ ಯಜಮಾನ ಇರ್ಬೋದು, ಮನೆಯಲ್ಲಿ ಆ ಬ್ಯಾಗಲ್ಲಿರ್ಬೋದು, ಆ ಕಾರಲ್ಲಿ ವಾಹನ ಇರ್ಬೋದು, ಇಲ್ಲ ಕಾರಲ್ಲಿ ಹೋಗ್ತೀರಾ, ಪ್ರಥಮವಾಗಿ ಫಸ್ಟ್ ಟೈರಿಗೆ ರೈಟ್ ಸೈಡ್ ಪ್ರಥಮ ಟೈರಿಗೆ ಆ ಡ್ರೈವರ್ ಕೂತ್ಕೊಳ್ಳೋ ಆ ಟೈರ್ ಕೆಳಗಡೆ ಒಂದು ನಿಂಬೆ ಹಣ್ಣನ್ನು ಇಟ್ಟು ಹೋದರೆ ತುಂಬಾ ಒಳ್ಳೆಯದಾಗುತ್ತೆ. ಯಾವಾಗಲೂ ಅಷ್ಟೇ, ಆಚಾರವೇ ಸ್ವರ್ಗ, ಅನಾಚಾರವೇ ನರಕ, ನಂಬಿಕೆಯೇ ದೇವರು ಅಂತ ಹೇಳ್ತಾ ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.